ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ಸೊ KKR ವರ್ಸಸ್ SRH. ಸೊ KKR ಇವಾಗ ಗೊತ್ತಾಗಿದೆ, KKR ಡೈರೆಕ್ಟ್ಲಿ ಫೈನಲ್ಸ್ಗೆ ಹೋಗಿದ್ದಾರೆ. ಇಟ್ ಡಸಂಟ್ ಮೀನ್ ದಟ್ SRH ಎಲಿಮಿನೇಟ್ ಆಗೋಗಿದ್ದಾರೆ ಅಥವಾ ಮನೆಗೆ ಹೋಗಿದ್ದಾರೆ ಅಂತಲ್ಲ. SRH ಕ್ವಾಲಿಫೈಡ್ 2 ಹೋಗಿದ್ದಾರೆ ಸೋತ್ಬಿಟ್ಟು. KKR ಡೈರೆಕ್ಟ್ ಫೈನಲ್ ಟಿಕೆಟ್ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ KKR SRH ಮ್ಯಾಚ್ ಹೆಂಗೆ ಆಗ್ತಾ ಹೋಯಿತು ಅಂತ ನೋಡ್ಕೊಂಡು ಬರೋಣ. KKR SRH ಟಾಸ್ ಆಯಿತು. SRH ಟಾಸ್ ಗೆಲ್ತಾರೆ, ಬಟ್ ಬೋಲ್ಡ್ ಡಿಸಿಷನ್ ತೊಗೊತಾರೆ. ಬ್ಯಾಟ್ ಫಸ್ಟ್ ಆಡೋದು, ನಮ್ಮ ಸ್ಟ್ರೆಂತ್ ಬ್ಯಾಟಿಂಗೇ ಫಸ್ಟು ಆಡ್ಬಿಡೋಣ, ಹಾಗೆ 250 280 ಹೊಡೆದು ಬಿಡೋಣ ಅನ್ನೋ ಲೆಕ್ಕದಲ್ಲಿ ತೊಗೊತಾರೆ. ಬಟ್ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ, ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು ಅವರು. ಅಹಮದಾಬಾದ್ ಪಿಚ್ಚು, ನರೇಂದ್ರ ಮೋದಿ ಸ್ಟೇಡಿಯಮ್ಮು, ಚೇಸಿಂಗ್ಗೆ ಬೆಟರ್ ಅನ್ನಿಸೋ ಪಿಚ್ಚು ಯಾವಾಗ್ಲೂ. ಸೊ ಇಲ್ಲಿ ಚೇಸಿಂಗ್ ಮಾಡಿದ್ದಿದ್ರೆ ಬೆಟರಾ, ಇದೆಲ್ಲ ಡಿಬೇಟಬಲ್. ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು 280 ಹೊಡೆದಿದ್ರೆ ಅವಾಗ ಏನಂತ ಇದ್ರಿ, ಆ ಥರ ಎಲ್ಲ ಮಾತುಗಳು ಬರುತ್ತೆ. ಬಟ್ ಆಗ ಇಂತ ಹೇಳೋ ಥರ ಗುಡ್ ಡಿಸಿಷನ್ ತೊಗೋಬೇಕು. ಟಾಸ್ ಗೆದ್ದಿದ್ದೀವಿ, ಲೆಟ್ಸ್ ಟೇಕ್ ಎ ಗುಡ್ ಡಿಸಿಷನ್ ರಾದರ್ ದೆನ್ ಎ ಬೋಲ್ಡ್ ಡಿಸಿಷನ್ ಅಂತ ನಾನು ಹೇಳೋದು. ಓಕೆ, ಬೋಲ್ಡ್ ಡಿಸಿಷನ್ ತೊಗೊಂಡ್ರು, ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಸ್ಟಾರ್ಕ್ ಸೀಸನ್ ಪೂರ್ತಿ ಫಾರ್ಮಲ್ಲಿ ಇರಲಿಲ್ಲ, ಬಟ್ ಪ್ಲೇ ಆಫ್ ನಾಕ್ಔಟ್ ಅಂತ ಬಂದರೆ ಅವ್ರ ಮೈಂಡ್ ಸೆಟ್ಟೇ ಬೇರೆ. ಹೀ ಈಸ್ ಗೋಯಿಂಗ್ ಟು ಡೂ ಸಮಥಿಂಗ್ ಅಂತ ಹೇಳಿದ್ದೆ. He did something, and in fact he did everything today, and of course he has been declared as the man of the match in today's match. So 24.75 crores justify ಮಾಡ್ತಾ ಅಂತ ಎಲ್ಲರೂ ಕೇಳ್ತಾ ಬರ್ತಾ ಇದ್ವಿ. ತುಂಬ ಓವರ್ ಪ್ರೈಸಿಂಗ್ ಆಗೋಯ್ತು, ಫ್ಲಾಪ್ ಆಫ್ ದ ಸೀಸನ್ನು, ಅದು ಇದು ಅಂತೆಲ್ಲ ಅಂದ್ಕೊಂಡ್ವಿ. ಬಟ್ ಎಲ್ಲಿ ಬೇಕೋ ಹಿ ಪೀಕ್ಡ್ ಅಟ್ ದಿ ರೈಟ್ ಟೈಮ್. ಇದೇ ಮಾತನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಅದನ್ನು ಪ್ರೂವ್ ಮಾಡಿದ್ರು ಇನ್ಫ್ಯಾಕ್ಟ್ ಮಿಚೆಲ್ ಸ್ಟಾರ್ಕ್ ಅವರು. ಅದು ಇವಾಗ ಹೆಂಗೆ ಅಂತಂದರೆ, ಫಸ್ಟ್ ಬಾಲು ಒಂದು ರನ್ಔಟ್ ಆಪರ್ಚುನಿಟಿ ಮಿಸ್ ಆಗಿದೆ. ನೆಕ್ಸ್ಟ್ ಬಾಲ್ ಸ್ವಲ್ಪ ಕೇರ್ಫುಲ್ಲಾಗಿ ಆಡಬೇಕು. ನೆಕ್ಸ್ಟ್ ಬಾಲು ಇಲ್ಲ, ಹಾಗೆ ಹೊಡೆಯೋಕ್ಕೆ ಹೋಗ್ತಾರೆ, ಬಾಲಲ್ಲಿ ಬರ್ತಾನೆ ಇಲ್ಲ, ಆ ಕಡೆ ಬ್ಯಾಟ್ ಬೀಸ್ತಾರೆ, ಹೆಡ್. ಅದು ನೋಡ್ರಿ ಇನ್ ಸ್ವಿಂಗರು ಬಂದು ವಿಕೆಟ್ ಹೊಡೀತು, ಬೋಲ್ಡು. ಅದಾದ್ಮೇಲಿಂದ ನೆಕ್ಸ್ಟ್ ಬಾಲ್ ಇನ್ಫ್ಯಾಕ್ಟ್ ಅಲ್ಲಿ ಸುನಿಲ್ ನಾರಾಯಣ್ ಬದಲು ಬೇರೆ ಯಾರು ಸ್ವಲ್ಪ ಬೆಟರ್ ಫೀಲ್ಡರ್ ನಿಲ್ಸಿದ್ರೆ ಅದನ್ನು ತ್ರಿಪಾಠಿ ಅವ್ರದ್ದು ಕ್ಯಾಚ್ ಆಗಿಬಿಡ್ಬೇಕಾಗಿತ್ತು. ಸುನಿಲ್ ನಾರಾಯಣ್, ಆಸ್ ಎವ್ರಿ ಒನ್ ನೋ, ಈಸ್ ಅ ಸ್ಲೋ ಫೀಲ್ಡರ್ ಬೇಸಿಕಲಿ. ಈಸ್ ಎ ವೆರಿ ಗುಡ್ ಬೌಲರ್, ಅದರಲ್ಲಿ ಎರಡು ಮಾತು ಇಲ್ವೇ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಫೀಲ್ಡಿಂಗ್, ಹಿ ಈಸ್ ನಾಟ್ ಅಪ್ ಟು ದ ಮಾರ್ಕ್. ತುಂಬ ಸ್ಲೋ ಫೀಲ್ಡರ್. ಇವ್ರದ್ದು SRH ಅವ್ರದ್ದು ಫಾರ್ಮಿಡಬಲ್ 11 ಅಷ್ಟೊಂದು ಸರಿಗಿಲ್ಲ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಅವರು ಮತ್ತೆ ವಿಜಯ್ ಕುಮಾರ್ ವಿಯಸ್ಕಾ ಅಂತ ಶ್ರೀಲಂಕನ್ ಸ್ಪಿನ್ನರ್ ಇಟ್ಕೊಂಡೇ ಪರ್ಸಿಸ್ಟ್ ಮಾಡಿದ್ರು. ಗ್ಲೇನ್ ಫಿಲಿಪ್ಸ್ನ ಆಡಿಸ್ಬೇಕು ಅನ್ನೋದು ಅವ್ರ ತಲೆನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ ಕ್ವಾಲಿಫೈಡ್ 2ನಲ್ಲಿ ತೊಗೊಂಬರ್ತಾರೋ ಏನೋ ಅದು ಗೊತ್ತಿಲ್ಲ. ವಿಜಯ್ ಕುಮಾರ್ ವಿಯಸ್ಕಾ ಅಂತಲೇ ಇಟ್ಕೊಂಡು ಪರ್ಸಿಸ್ಟ್ ಮಾಡಿದ್ರು, ಬಟ್ ಅವರು ಏನಷ್ಟು ಇಂಪ್ರೆಸಿವ್ ಆಗಂತೂ ಏನೋ ಪರ್ಫಾರ್ಮ್ ಮಾಡ್ತಿಲ್ಲ. ಆಮೇಲಿಂದ ಸನ್ವೀರ್ ಸಿಂಗ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಂಬರ್ತಾರೆ, ಅವರಂತೂ ಏನೂ ಇಂಪ್ಯಾಕ್ಟ್ ಮಾಡಲ್ಲ. ಫಸ್ಟ್ ಬಾಲೇ ಗೋಲ್ಡನ್ ಡಕ್ ಆಗಿ ಔಟ್ ಆಗ್ತಾರೆ. ಸೊ SRH ಹ್ಯಾಸ್ ಲಾಟ್ ಆಫ್ ಕನ್ಸರ್ನ್ಸ್. ಇವಾಗ ನೋಡಬೇಕು. ಕ್ವಾಲಿಫೈಡ್ 2ನಲ್ಲೂ ಇದೇ ಥರನೇ ಇಟ್ಕೊಳ್ಳಿ. RCB ಅಭಿಮಾನಿಯಾಗಿ ಹೇಳೋದಾದರೆ ಇದೇ ಥರನೇ ಆಡಲಿ ಅಂತ ಅನ್ಕೊತೀನಿ. ಯಾಕೆಂತಂದರೆ ಅವ್ರದಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ರೂ ಅವರು ಪ್ಲೇಯಿಂಗ್ ಲೆವೆನಿಗೆ ತೊಗೊಂಬರ್ತಿಲ್ಲ. ಗ್ಲೇನ್ ಫಿಲಿಪ್ಸ್ನ ಇಟ್ಕೊಂಡು ಅವರು ವಿಜಯ್ ಕುಮಾರ್ ವಿಯಸ್ಕಾ ಅಂತಲೇ ಪರ್ಸಿಸ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. ಅದೇನು ಅವ್ರಿಗೆ ನೆಟ್ ಸೆಷನ್ಸಲ್ಲಿ ಏನು ಇಂಪ್ರೆಸ್ ಮಾಡಿದೆಯೋ ಅದು ನಂಗೆ ಗೊತ್ತಿಲ್ಲ. ಆಮೇಲಿಂದ ಸನ್ವೀರ್ ಸಿಂಗ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಂಬರೋದು, ಅದನ್ನು ಐ ಡೋಂಟ್ ಥಿಂಕ್ ಇಟ್ಸ್ ಎ ಗುಡ್ ಐಡಿಯಾ. ಬಿಕಾಸ್ ವಾಷಿಂಗ್ಟನ್ ಸುಂದರ್ ಇದ್ದಾರೆ, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಅವರು, ಅವ್ರನ್ನ ಕೂಡ ಆಡಿಸ್ತಾ ಇಲ್ಲ ಅವರು. ಸನ್ವೀರ್ ಸಿಂಗ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊಂಬರ್ತಿದ್ದಾರೆ. ಯಾವ ಮ್ಯಾಚಲ್ಲೂ ಏನು ಇಂಪ್ಯಾಕ್ಟ್ ಅಂತ ಏನು ಮಾಡಲಿಲ್ಲ ಅವರು. ಯಾವುದೋ ಒಂದು ಮ್ಯಾಚಲ್ಲಿ 8 ಬಾಲ್ಗೆ 11 ರನ್ 12 ರನ್ ಹೊಡೆದ್ರು. ಅದೇನಂತ ಇಂಪ್ಯಾಕ್ಟ್ ಕೂಡ ಅಂತ ನನಗೇನು ಅನಿಸ್ಲಿಲ್ಲ. ಸುನಿಲ್ ನಾರಾಯಣ್ ಸ್ವಲ್ಪ ಸ್ಲೋ ಫೀಲ್ಡರೇ, ಸೊ ಹಾಗಾಗಿ ಕ್ಯಾಚ್ ಕೂಡ ಸರಿಯಾಗಿ ಇಡಲ್ಲ. ಅದಾದ್ಮೇಲಿಂದ ತ್ರಿಪಾಠಿ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ತಾ ಹೋಗ್ತಾರೆ, ಒಳ್ಳೊಳ್ಳೆ ಶಾಟ್ಗಳು ಹೊಡಿತಾರೆ, ಸ್ಟಾರ್ಕ್ಗೂ ಹೊಡಿತಾರೆ, ಪ್ರತಿಯೊಬ್ಬ ಬೌಲರ್ಗೂ ಹೊಡಿತಾರೆ. ಇನ್ಫ್ಯಾಕ್ಟ್ ಹೆಂಗೆ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತಂದರೆ ಅವರು, ಅದಕ್ಕಿಂತ ಮುಂಚೆ ಸಿಂಗಲ್ ಡಿಜಿಟ್ ಸ್ಕೋರಲ್ಲಿ ಇರ್ಬೇಕಾದ್ರೆ ಸ್ಟಾರ್ಕ್ ಒಂದು ಟೋ ಕ್ರಶಿಂಗ್ ಯಾರ್ಕರ್ ಬಿಡ್ತಾರೆ, ಅದು ಬಂದ್ಬಿಟ್ಟು ಔಟ್ ಇರುತ್ತೆ. ಈವನ್ ರೀಪ್ಲೇಸಲ್ಲಿ ತೋರಿಸ್ತಾರೆ, ಅದು ಅಂಪೈರ್ಸ್ ಕಾಲ್ ಕೂಡ ಅಲ್ಲ, ಅದು ವಿಕೆಟ್ ಸಿಟ್ಟಿಂಗ್ ಇರುತ್ತೆ. ಬಟ್ ಶ್ರೇಯಸ್ ಅಯ್ಯರ್ ಆಗಲಿ ಅಥವಾ ರೆಹಮಾನುಲ್ಲಾ ಗುರ್ಬಾಜ್ ಸ್ಟಾರ್ಕ್ಗೆ ಸಾಥ್ ಕೊಡಲ್ಲ ರಿವ್ಯೂ ತೊಗೊಳೋದಕ್ಕೆ. ಅವ್ರು ರಿವ್ಯೂ ತೊಗೊಂಡಿದ್ರೆ ಔಟ್ ಆಗಿರೋದು. ಬಟ್ ಅದಾದ್ಮೇಲಿಂದ ಅದನ್ನ ಕ್ಯಾಪಿಟಲೈಸ್ ಮಾಡ್ಕೊತಾರೆ ನೋಡಿ ತ್ರಿಪಾಠಿ. ದಟ್ಸ್ ವೇರ್ ಶೋಸ್ ಇಸ್ ಕ್ಯಾರೆಕ್ಟರ್. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಹೋಗ್ತಾರೆ. ಅದಾದ್ಮೇಲೆ ಒನ್ ಟೈಮಲ್ಲಿ ಹೆಂಗೆ ಅಂತಂದರೆ ರಿವರ್ಸ್ ಸ್ವೀಪ್
ಎಲ್ಲ ಶಾಟ್ಸ್ನು ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಮೇಲಿಂದ ದಿಲ್ ಸ್ಕೋಪು ಎಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಲ್ಯಾಪ್ ಶಾಟ್ಸ್ಗಳು ಆಡ್ತಾರೆ. ಅವ್ರನ್ನ ಔಟ್ ಮಾಡ್ಸೋಕ್ಕೆ ಆಗೋದಿಲ್ಲ ಅನ್ನೋ ರೇಂಜಿಗೆ ಆಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಹಾಫ್ ಸೆಂಚುರಿನೂ ಅವರು ವಿತಿನ್ 27-28 ಬಾಲ್ಸಲ್ಲೇ ಕಂಪ್ಲೀಟ್ ಮಾಡಿಬಿಡ್ತಾರೆ. ಇವ್ರನ್ನ ಔಟ್ ಮಾಡ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಇವ್ರಿಗೆ ಕ್ಲಾಸನ್ ಕೂಡ ಒಳ್ಳೆ ಸಾಥ್ ಕೊಡ್ತಾರೆ, ಬಟ್ ಅವರು 30-32 ಇದ್ದಾಗ ಔಟ್ ಆಗಿಬಿಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಇವ್ರು ಬರ್ತಾರೆ, ಅಬ್ದುಲ್ ಸಮದ್ ಬರ್ತಾರೆ ಕ್ಲಾಸನ್ ಅವ್ರು ಔಟ್ ಆದಮೇಲೆ. ಅವರು ಚೆನ್ನಾಗಿ ಆಡ್ತಾರೆ, ಒಂದು 2 6 ಹೊಡಿತಾರೆ. ಅದಾದ್ಮೇಲಿಂದ ಒಂದು ಕಟ್ ಶಾಟ್ ಹೊಡಿತಾರೆ. ಕಟ್ ಶಾಟ್ ಫೀಲ್ಡರ್ ಕೈಲೇ ಇರುತ್ತೆ, ಯಾಕೆ ಓಡ್ತಾರೆ ಏನೋ ಅರ್ಥ ಆಗಲಿಲ್ಲ ನನಗೆ. ಜೊತೆಗೆ ತ್ರಿಪಾಠಿ ಅವ್ರನ್ನೂ ಕರೆದು ಬಿಡ್ತಾರೆ, ಇವರು ಈ ಕಡೆ ಹೊರಟೋಗ್ತಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸೇಮ್ ಮೊನ್ನೆ CSK ಮ್ಯಾಚ್ RCB vs CSK ನಲ್ಲಿ ರಚಿನ್ ರವೀಂದ್ರ ಆಮೇಲಿಂದ ಶಿವಮ್ ದುಬೆ ರನ್ಔಟ್ ಆಯ್ತಲ್ಲ, ಅದೇ ಥರನೇ ಆಲ್ಮೋಸ್ಟ್ ಇದನ್ನು. ಸೊ ಕರೀತಾರೆ, ಇವರು ಬರ್ತಾರೆ, ಅಲ್ಲಿ ನೋಡಿದ್ರೆ ತ್ರಿಪಾಠಿ ರನ್ಔಟ್ ಆಗೋಗ್ತಾರೆ. ತ್ರಿಪಾಠಿ ಔಟ್ ಆಗೋದಕ್ಕೆ ಅದು ಒಂದೇ ವೇ ಇದ್ದಿದ್ದು. ಯಾಕೆಂತಂದ್ರೆ ಅವ್ರು ಆ ಥರ ಆಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸ್ಟಾರ್ಟಿಂಗಲ್ಲಿ 1-2 ಲೈವ್ ಸಿಕ್ತು ಅನ್ನೋದು ಬಿಟ್ಟರೆ ಅದಾದ್ಮೇಲಿಂದ ಅವ್ರು ಔಟ್ ಮಾಡೋಕ್ಕಾಗದೇ ಇರೋ ಥರ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಬಟ್ ಹವೆವರ್ ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಆಡಾದ್ಮೇಲಿಂದ ಅವ್ರದ್ದು ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗಿಬಿಡತ್ತೆ. ರನ್ಔಟ್ ಆದ್ಮೇಲಿಂದ ಅವ್ರದ್ದು ಹೆಂಗೆ ಡೌನ್ಫಾಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತಂದರೆ, ಪ್ರತಿ ಒಬ್ರು ಪೆವಿಲಿಯನ್ ಪೆರೇಡ್ ಮಾಡ್ಕೊಂಡು ಹೋಗ್ತಾರೆ. 126ಕ್ಕೆ 9 ಆಗಿಬಿಡತ್ತೆ. ಇನ್ಯಾರು ಇಲ್ವೇ 130ಕ್ಕೆ ಆಲ್ ಔಟು ಅಂತ ಅನ್ಕೊಂಡ್ವಿ. ಫಾರ್ಚುನೇಟ್ಲಿ ಪ್ಯಾಟ್ ಕಮಿನ್ಸ್ ಪಾಪ ಬೇಸಿಕಲಿ ಅವರು ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳ್ತಾರೆ, ಬಟ್ ಬೇಸಿಕಲಿ ಈ ಸ್ಟ್ರೆಂತ್ ಇಸ್ ಬೌಲಿಂಗ್. ಅವ್ರು ಬಂದು ಒಂದು ಎಡ್ಜ್ ಹೋಗ್ಬಿಟ್ಟು ಒಂದು 6 ಹೋಗುತ್ತೆ. ಅದಾದ್ಮೇಲೆ ಸ್ವಲ್ಪ ಶಾರ್ಟ್ಸ್ಗಳು ಹೊಡಿತಾರೆ, 4 ಅದು ಇದು ಬರುತ್ತೆ. ಹೆಂಗೋ ಮಾಡಿ ಒಂದು 20 ಬಾಲಿಗೆ 30 ರನ್ ಹೊಡಿತಾರೆ. ಆಮೇಲಿಂದ 159 ಆಗುತ್ತೆ ಅವ್ರ ಸ್ಕೋರು. ಟಾರ್ಗೆಟ್ 160 ಬರುತ್ತೆ KKRಗೆ. ಬಟ್ ಅಹಮದಾಬಾದಲ್ಲಿ 160 ಎಲ್ಲ ಸ್ಕೋರೇ ಅಲ್ಲ. 225, 230, ಅಟ್ಲೀಸ್ಟ್ 215 ಆದರೂ ಬರಬೇಕು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದಲ್ಲಿ. KKR ಅವ್ರು ಸ್ಟಾರ್ಟ್ ಮಾಡ್ತಾರೆ. ಇವ್ರದು SRH ಬೌಲಿಂಗ್ ಕೂಡ ಒಂದು ಸ್ವಲ್ಪನೂ ಏನು ದಮ್ ಅನ್ನೋದೇ ಇರಲ್ಲ ಹೇಳಬೇಕು ಅಂತಂದರೆ. ಅವರು ಆಲ್ರೆಡಿ ಗಿವ್ ಅಪ್ ಮಾಡಿಬಿಟ್ಟಿದ್ರು ಅಂತ ಅನ್ಸುತ್ತೆ. ಅವ್ರ ಸ್ಕೋರ್ ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ, ನಾವು ಡಿಫೆಂಡ್ ಮಾಡ್ಕೊಳ್ಳಲ್ಲ ಅನ್ನೋ ಥರ ಮೈಂಡ್ ಸೆಟ್ಟಿಗೆ ತಂದ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ. ಇಲ್ಲ ಅಂತಂದರೆ ಅಟ್ಯಾಕಿಂಗ್ ಬೌಲಿಂಗ್ ಮಾಡಿ ಪ್ರತಿಯೊಬ್ಬರು ಫೀಲ್ಡಿಂಗ್ ಕೂಡ ಗನ್ ಫೀಲ್ಡಿಂಗ್ ಮಾಡಿಕೊಂಡು ಯಾರು ಈ ಕಡೆ ಆ ಕಡೆ ಹೋಗ್ದಿರೋ ಥರ ಪ್ರತಿಯೊಂದು ಬಾಲ್ನು ರನ್ ಸೇವ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಶಾರ್ಪ್ ಫೀಲ್ಡಿಂಗ್ ಮಾಡಿಕೊಂಡು 160ನ ಡಿಫೆಂಡ್ ಮಾಡ್ಕೋಬೇಕು ಅಂತಂದರೆ ಆ ಮೈಂಡ್ ಸೆಟ್ಟಿಗೆ ಬರಬೇಕಾಯ್ತು. ಬಟ್ ಇವ್ರಿಗೇನೆ ಗೊತ್ತಾಗ್ಬಿಟ್ಟಿತ್ತು ಅನ್ಸುತ್ತೆ, ವಿ ಆರ್ ನಾಟ್ ಗೋಯಿಂಗ್ ಟು ಡಿಫೆಂಡ್ ಇಟ್ ಅನ್ನೋ ಥರ ಬಾಡಿ ಲ್ಯಾಂಗ್ವೇಜ್ ಇತ್ತು ಇವ್ರದ್ದು. ಫೀಲ್ಡಿಂಗ್ ಅಂತೂ ಗಬ್ಬೆಬ್ಬಿಸ್ಕೊಂಡ್ಬಿಟ್ರು. ಶ್ರೇಯಸ್ ಅಯ್ಯರ್ ಅವರಂತೂ ನಾನು ಔಟ್ ಆಗ್ತೀನಿ, ನಾನು ಕ್ಯಾಚ್ ಇಟ್ಕೊಳ್ಳಿ ಅಂತ ಅವರೇ ಕೊಡ್ತಾರೆ ಕ್ಯಾಚು. ಕ್ಲಾಸನ್ ಅವರು ಬೇಡದಿರೋ ಪೊಸಿಷನ್ ಮಾಡ್ಕೊಂಡು ಒಂದು ಕ್ಯಾಚ್ ಡ್ರಾಪ್ ಮಾಡ್ತಾರೆ. ಟ್ರಾವಿಸ್ ಹೆಡ್ ಅವ್ರಿಗಂತೂ ಕ್ಯಾಚ್ ಪ್ರಾಕ್ಟೀಸ್ ಕೊಡ್ತಾರೆ. ಟ್ರಾವಿಸ್ ಹೆಡ್ ಇಲ್ಲ, ನೀನು ಕ್ಯಾಚ್ ಪ್ರಾಕ್ಟೀಸ್ ಕೊಟ್ಟರು ನಾನಂತೂ ಇವತ್ತು ಹಿಡಿಯಲ್ಲ ಅಂತ ಅದನ್ನು ಬಿಡ್ತಾರೆ. ಅದಾದ್ಮೇಲಿಂದ ಅದಕ್ಕಿಂತ ಮುಂಚೆ ಸುನಿಲ್ ನರೈನ್ ಆಮೇಲಿಂದ ರೇಮನ್ಲಾಲ ಗುರ್ಬಾಸ್ ಒಳ್ಳೆ ಸ್ಟಾರ್ಟೇ ಕೊಡ್ತಾರೆ. ಅವರೇನು ಫಿಲ್ ಶಾಟ್ನ ಅಷ್ಟು ಮಿಸ್ ಮಾಡ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ 3 ಓವರ್ಗೆ 44 ರನ್ ಬಂದಿರುತ್ತೆ. ಆಮೇಲಿಂದ ಗುರ್ಬಾಸ್ ಅವರು ಔಟ್ ಆಗ್ತಾರೆ. ಸುನಿಲ್ ನರೈನ್ ಅವರು ಔಟ್ ಆಗ್ತಾರೆ 15 ಬಾಲ್ಗೆ 22-23 ಹೊಡೆದು. ಅದಾದ್ಮೇಲಿಂದ ಅಯ್ಯರ್ಗಳು ಸೇರ್ಕೊಂತಾರೆ, ವೆಂಕಟೇಶ್ ಅಯ್ಯರ್, ಶ್ರೇಯಸ್ ಅಯ್ಯರ್. ಇಬ್ರು ಹೆಂಗೆ ಹೊಡಿತಾರೆ ಅಂತಂದರೆ, ನೀನು ಮೊದಲು 50 ಹೊಡಿತೀಯ, ನಾನು ಮೊದಲು 50 ಹೊಡಿತೀನಿ ಅನ್ನೋ ಥರ ಹೊಡ್ಕೊಂಡು ಹೋಗ್ತಾರೆ. ಅದರಲ್ಲೂ ಶ್ರೇಯಸ್ ಅಯ್ಯರ್ ಅವ್ರಿಗೆ 2 ಲೈಫ್ ಬೇರೆ ಸಿಗುತ್ತೆ. ಎರಡೆರಡೆಲ್ಲ ಲೈಫ್ ಸಿಕ್ಕಿದ್ಮೇಲೆ ಇನ್ನೇನು ಬಿಡ್ತಾರೆ ಅವರು 23 ಬಾಲ್ 24 ಬಾಲ್ಗೆ ಅವರೊಂದು 50 ಹಾಕೊಂಡು ಅವ್ರಿಗೆ ಒಳ್ಳೆ ಫಾರ್ಮಿಗೆ ಬರ್ತಾರೆ. ದಟ್ ವಾಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಶ್ರೇಯಸ್ ಅಯ್ಯರ್ ಹೇಳಬೇಕು ಅಂತಂದರೆ. ಕಂಪ್ಲೀಟ್ ಟೂರ್ನಮೆಂಟಲ್ಲಿ ಅವ್ರದ್ದು ಸ್ಟ್ರೈಕ್ ರೇಟ್ ಇರ್ಬೋದು ಅಥವಾ ಅವ್ರ ಪರ್ಸನಲ್ ಸ್ಕೋರ್ ಇರ್ಬೋದು, ಯಾವುದೋ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಹಿ ನೀಡೆಡ್ ದಿಸ್ ಗೇಮ್. ಸೊ ಒಳ್ಳೆ ಪರ್ಸನಲ್ ಸ್ಕೋರ್ ಕೂಡ ಚೆನ್ನಾಗಿ ಬಂತು, ಒಳ್ಳೆ ಸ್ಟ್ರೈಕ್ ರೇಟ್ ಕೂಡ ಚೆನ್ನಾಗಿ ಮಾಡಿಕೊಂಡ್ರು. ಅದಾದ್ಮೇಲಿಂದ ವೆಂಕಟೇಶ್ ಅವರು ಆ್ಯಸ್ ಯೂಶುವಲ್ ಹಿ ಈಸ್ ಬಿನ್ ಕನ್ಸಿಸ್ಟೆಂಟ್, ಅದರಲ್ಲಿ ಏನು 2 ಮಾತಿಲ್ಲ. ಇವ್ರಿಗೇನು ಒಳ್ಳೆ ಹೆಂಗೆ ಚೇಸ್ ಮಾಡಿಬಿಡ್ತಾರೆ ಅಂತಂದರೆ, ಜಾಸ್ತಿ ನೆಟ್ ರನ್ ರೇಟಲ್ಲಿ ಚೇಸ್ ಮಾಡಿಬಿಟ್ರೆ ನಮಗೆ ಕಪ್ ಕೊಟ್ಬಿಡ್ತಾರೆ ಅನ್ನೋ ಥರ 13.4 ಬಾಲ್ಗೆ ಚೇಸ್ ಮಾಡಿಬಿಡ್ತಾರೆ. ಬಟ್ ಹೆಂಗೆ ಗೆದ್ರೂ ಇವರು ಫೈನಲ್ಸ್ಗೆ ಹೋಗೋದು, ಅದಕ್ಕಿಂತ ಏನು ಜಾಸ್ತಿ ಅಂತ ಹೋಗೋಕ್ಕಾಗಲ್ಲ. ದಟ್ ಈಸ್ ದಿ ಅಲ್ಟಿಮೇಟ್. ಇದೇನು ಫೈನಲ್ಸ್ ಅಲ್ಲ, ಬಟ್ ಇವ್ರು ಚೇಸ್ ಮಾಡಿದ ರೀತಿ ನೋಡಿದ್ರೆ ವಿ ಆರ್ ಗೋಯಿಂಗ್ ಟು ಫಿನಿಶ್ ಇಟ್ ಆಫ್ ವೆರಿ ಸೂನ್ ಅನ್ನೋ ಥರ ಮಾಡಿಬಿಟ್ಟು ಕಾಂಪ್ರಹೆನ್ಸಿವ್ ವಿಕ್ಟ್ರಿ, ಡಾಮಿನೇಟಿಂಗ್ ವಿಕ್ಟ್ರಿ ಅಗೇನ್ಸ್ಟ್ SRH ಅಷ್ಟು ಚೆನ್ನಾಗಿ ಹೊಡಿತಾರೆ. SRH ಅವರು ನೆಕ್ಸ್ಟ್ ಮ್ಯಾಚ್ ಕ್ವಾಲಿಫೈರ್ 2ನಲ್ಲಿ ದೇ ಶುಡ್ ಕಮ್ ಆಲ್ ಗನ್ಸ್ ಬ್ಲೇಸಿಂಗ್. ಯಾಕೆ ಅಂತಂದರೆ ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಇವತ್ತಿನ ಮ್ಯಾಚ್ ಒಂಥರ ಅವ್ರದ್ದು ಮೊರಾಲ್ ಎಲ್ಲ ಸ್ವಲ್ಪ ಲೋ ಆಗಿಬಿಟ್ಟಿರುತ್ತೆ. ಆ ಥರ ಮ್ಯಾಚ್ ಇದು ಬೇಸಿಕಲಿ. ಆ ಥರ ಆಯಿತು, ಕಂಪ್ಲೀಟ್ಲಿ ಒನ್ ಸೈಡೆಡ್. ಏನು ಸ್ಟಾರ್ಟಿಂಗ್ ಫ್ರಮ್ ದಿ ಬಾಲ್ 1 ದಮ್ ಅನ್ನೋದೇ ಇರಲಿಲ್ಲ SRH ಅಲ್ಲಿ. KKR ಅವರಂತೂ
ಗೆಲ್ಲಬೇಕು, ನಾವು ಡೈರೆಕ್ಟಾಗಿ ಫೈನಲ್ಸ್ಗೆ ಹೋಗ್ತಿದ್ದೀವಿ, ನಮ್ಮ ಮಿಕ್ಕಿದ್ದು ಕ್ವಾಲಿಫೈಡ್ ಟು ಅದೆಲ್ಲ ನಮಗೆ ಬೇಡ, ನಾವು ಡೈರೆಕ್ಟ್ ಫೈನಲ್ಸ್ಗೆ ಹೋಗಬೇಕು ಅಂತಲೇ ಗೌತಮ್ ಗಂಭೀರ್ ಅವ್ರು ಹೇಳ್ಬಿಟ್ಟು ಕಳಿಸ್ದಂಗಿತ್ತು. ಅವ್ರು ಅದನ್ನು ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಬಂದರು. ಶ್ರೇಯಸ್ ಅಯ್ಯರ್ ಅವ್ರ ಕ್ಯಾಪ್ಟನ್ಸಿ ಕೂಡ ಚೆನ್ನಾಗಿತ್ತು. ಬೌಲಿಂಗ್ ರೊಟೇಷನ್, ಇನ್ಫ್ಯಾಕ್ಟ್ ಸ್ಟಾರ್ಕ್ನ 3ನೇ ಓವರ್ ಮಾಡಿಸ್ತಾರೆ ಪವರ್ ಪ್ಲೇನಲ್ಲೇ, ಅದು ಒಳ್ಳೆ ಗುಡ್ ಮೂವ್. ಅದಕ್ಕೆ ಅವ್ರಿಗೆ ಆಲ್ಮೋಸ್ಟ್ 3 ವಿಕೆಟ್ ಸಿಗುತ್ತೆ. 39ಕ್ಕೆ 4 ಹೋಗ್ತಾರೆ ಇವರು. ಪವರ್ ಪ್ಲೇನಲ್ಲೇ ಸೋತೋದ್ರು ಹೇಳಬೇಕು ಅಂತಂದರೆ SRH. ಅದಾದ್ಮೇಲಿಂದ ತುಂಬ ಕ್ಯಾಪಿಟಲೈಸ್ ಮಾಡಿದ್ರು ಪಾಪ ತ್ರಿಪಾಠಿ, ಆಮೇಲಿಂದ ಕ್ಲಾಸನ್. ಅದಾದ್ಮೇಲಿಂದ ಅನ್ಫಾರ್ಚುನೇಟ್ ರನ್ಔಟ್ಸು. ಅದಾದ್ಮೇಲಿಂದ ದೇ ನೆವರ್ ಕೇಮ್ ಬ್ಯಾಕ್ ಟು ದ ಗೇಮ್. ಕಮಿನ್ಸ್ ಅವರೊಂದು ಅಟ್ಲೀಸ್ಟ್ ಬೌಲರ್ಸ್ ಹ್ಯಾವ್ ಸಮಥಿಂಗ್ ಟು ಬೌಲ್ ಎಟ್ ಅನ್ನೋ ಥರ ಒಂದು 159 ಅನ್ನೋ ಟೋಟಲ್ ಮಾಡಿಕೊಡ್ತಾರೆ. ಆ್ಯಸ್ ಐ ಸೆಡ್ ಬಿಫೋರ್, ಈಸಿ ಚೇಸ್ ಆಗೋಯ್ತು, ಕಂಪ್ಲೀಟ್ಲಿ ಒನ್ ಸೈಡೆಡ್ ಗೇಮ್. ನೋಡೋಣ, ಈ ಥರ ಕ್ವಾಲಿಫೈಯರ್ 1 ಅನ್ನೋ ಫೀಲೇ ಬರಲಿಲ್ಲ ಹೇಳಬೇಕು ಅಂತಂದರೆ. ದಟ್ಸ್ ವಾಟ್. ನಾಳೆ ನೋಡೋಣ, RCB ವರ್ಸಸ್ RR ಇದೆ, ಒಳ್ಳೆ ಮ್ಯಾಚಿಗೆ ಹೋಪ್ ಮಾಡೋಣ. ನೋಡೋಣ, RCB ವರ್ಸಸ್ RRಗೆ ನಾಳೆ ಪ್ರೀ ಮ್ಯಾಚ್ ರಿವ್ಯೂಗೆ ಬೆಳಗ್ಗೆನೇ ಬರ್ತೀನಿ. ಬೆಳಗ್ಗೆನೇ ವಿಡಿಯೋ ಬರುತ್ತೆ, ಪ್ರೀ ಮ್ಯಾಚ್ ಅನಾಲಿಸಿಸು. ಸೊ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಜಾ ಮಾಡಿ. ಜೈ RCB. ಅದಕ್ಕಿಂತ ಮುಂಚೆ ಇವತ್ತು ನಂದು ಬರ್ತ್ಡೇ ಇದೆ, ಅಂದ್ರೂ ನಾನು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಆದಷ್ಟು ನಿಮಗೆ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಡೋಣ ಅಬೌಟ್ ಇನ್ ಆ್ಯಂಡ್ ಔಟ್ ಆಫ್ ದಿ ಕ್ರಿಕೆಟ್, ಹೆಂಗೆ ನಡೆಯುತ್ತೆ ಏನು. ಆಮೇಲೆ ನಿಮ್ಮದು ಕ್ರಿಕೆಟಲ್ಲಿ ಏನಾದರೂ ಡೌಟ್ಸ್ ಇತ್ತು, ಕ್ರಿಕೆಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಾದ್ರು ಕ್ವೇರೀಸ್ ಇತ್ತು ಅಂತಂದರೆ ಎಲ್ಲನೂ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನೇ ಇದ್ರೂ ನನಗೆ ಗೊತ್ತಿರೋದು ಹೇಳ್ತೀನಿ. ಅಕಸ್ಮಾತ್ ಗೊತ್ತಿಲ್ಲ ಅಂತಂದರೆ ತಿಳ್ಕೊಂಬಂದಾದರೂ ಹೇಳ್ತೀನಿ. ಸೊ ಆದಷ್ಟು ಕಮೆಂಟ್ ಮಾಡಿ. ಇವತ್ತು ಎಲ್ಲರೂ ಕಮೆಂಟ್ ಸೆಕ್ಷನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಎಲ್ಲರೂ ಹ್ಯಾಪಿ ಬರ್ಡೇ ವಿಜಯ್ ಸಿಂಹ ಅಂತ ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಕಮೆಂಟ್ಸ್ ಬರುತ್ತೆ ಅಂತ. ಚೆನ್ನಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ ಬರ್ತಾನೆ ಇರುತ್ತೆ, ಬ್ಯಾಕ್ ಟು ಬ್ಯಾಕ್. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ, ಒಳ್ಳೊಳ್ಳೆ ರಿವ್ಯೂ ಕೊಡ್ತಾ ಇರ್ತೀನಿ, ಒಳ್ಳೆ ಅನಾಲಿಸಿಸ್ ಕೊಡ್ತಾ ಇರ್ತೀನಿ. ಏನಾದ್ರು ಇಂಪ್ರೂವ್ಮೆಂಟ್ಸ್ ಅದು ಇದು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನೇ ಇರಲಿ, ಕ್ರಿಟಿಸಿಸಮ್ ಇರಲಿ, ಅಪ್ರಿಸಿಯೇಷನ್ ಇರಲಿ, ಏನೇ ಇರಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಇರಿ. ಇವತ್ತೆಲ್ಲರೂ ಒಂದು ಕಮೆಂಟ್ ಹಾಕ್ತಾನೆ ಇರಬೇಕು, ಏನು ಹೇಳಿ, ಹ್ಯಾಪಿ ಬರ್ಡೇ ವಿಜಯ್ ಸಿಂಹ ಅಂತ ಹಾಕ್ತಾ ಹೋಗಿ. ನಾನು ಸಾಧ್ಯವಾದಷ್ಟು ಎಲ್ಲದಕ್ಕೂ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಜೈ RCB. ನಾಳೆ RCB ಗೆಲ್ಲಿ ಅಂತ ಎಲ್ಲರೂ ಅನ್ಕೊಳ್ಳೋಣ, ದೇವ್ರನ್ನ ಪ್ರಾರ್ಥನಾ. ಜೈ RCB. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.